ನೋಡಿರಿ ಕಳಕಳ ಅಂತ ಕುದಿಯಾಗತ್ತ ನೋಡ್ರಿ. ನಮ್ಮ ಚಿಕನ್ ಸಾರು ಅಂತ ರೆಡಿ ಐತ್ರಿ ನೋಡ್ರಿ. ಅಷ್ಟು ಚಂದ ಕಲರ್ ಬಂದದ ಯಾವ ರೀತಿಯಾಗಿ ಅಂತೇಳಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇರೋರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ. ಇವತ್ತಿನ ವಿಡಿಯೋದಾಗ ಏನೇನು ಆಯ್ತು ಅಂತೇಳಿ ನಿಮ್ಗೆ ಗೊತ್ತಾಗ್ತದ. ಬರ್ರಿ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣಂತ. ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ನಾನು ಇವತ್ತು ಚಹಾ ಮಾಡ್ಲತ್ತಿಲ್ರಿ, ಯಾಕಂದ್ರೆ ಸಕ್ರೆ ಖಾಲಿ ಆಗೈತಿ. ಅದಕ್ಕೆ ರೊಟ್ಟಿ ಮಾಡ್ತೀನಿ ರೀ. ಫಸ್ಟ್ ನಾನು ಪಲ್ಯಕ್ಕೆ ಏನೂ ಇಲ್ಲರಿ, ಬಟಾಟೆ ಅದಾವ ನೋಡ್ರಿ. ಆಮೇಲೆ ಏನೇನು ಆಯ್ತು ಅಂತೇಳಿ ಬರ್ರಿ. ಇವಾಗ ಫಸ್ಟ್ ನಾನು ರೊಟ್ಟಿ ಬಡಿತೀನಿ. ಚಹಾ ಮಾಡಿಲ್ರಿ, ಬರೀ ಹಾಲು ಕಾಯಿಸಿಟ್ಟಿನಿ. ಇದ್ರ ಕಡೆ ಇಷ್ಟು ಬರೀ ಬೆಚ್ಚ ಮಾಡಿಟ್ಟಿನಿ ರೀ. ಆಮೇಲೆ ಒಲೆಗೆ ಇಡ್ತೀನಿ, ತಾನೇ ಕಾಯ್ತಾವೆ. ಆಮೇಲೆ ಅವರು ನಾಷ್ಟ ಮಾಡತ್ತಾನ ಆ ಥರ. ಅದಕ್ಕೆ ಒಂದು ಸ್ವಲ್ಪ ನಾಷ್ಟ, ಆಮೇಲೆ ರೊಟ್ಟಿ ಬಡಿತೀನಿ ರೀ. ಬರ್ರಿ ಫಸ್ಟ್ ಇವಾಗ ನಾನು ರೊಟ್ಟಿ ಬಡಿತೀನಿ. ಬಿಸಿ ಬಿಸಿ ಜೋಳದ ರೊಟ್ಟಿ ಒಂದು ಥೋಡೆ. ನಿನ್ನೆ ಒಂದು ಥೋಡೆ ಬಡಿದೆ, ಅವಾಗೆ ಕಲಸೋದು ರೀ. ಮತ್ತು ಇವಾಗ ಒಂದು ಥೋಡೆ ಬಡಿತೀನಿ. ನಾ ಒಬ್ಬಕ್ಕೆ ಜಳಕ ಮಾಡೀನಿ, ಅವ್ರು ಯಾರು ಜಳಕ ಮಾಡಿಲ್ರಿ. ನಾ ಜಳಕ ಮಾಡ್ತಾರೆ ರೀ ಇವಾಗ. ಅವರು ಹಂಗೆ ಮಾಡಿಸ್ತೀನಿ ರೀ ಅವ್ರಿಗೆ. ಥಂಡಿ ಅದಲ್ರಿ, ಮ್ಯಾಲೆ ಬೇರೆ ಮಳೆ ಬರತ್ತದ ರೀ. ನಾ ಮುಂಜಾನೆಯಾಗ ಬಿಸಿಲು ಬೀಳೋದಂತ್ರಿ ಏನು ಗ್ಯಾರಂಟಿ ಇಲ್ಲ ರೀ. ಯಾಕಂದ್ರೆ ಹಂಗೆ ಮಳೆ ಬರತ್ತದ ರೀ. ಮುಂಜಾನೆಯಾಗೆ ಮಳೆ ಬರತ್ತದಲ್ರಿ, ಅದ್ರ ಕಲೆಗೆ ಬಿಸಿಲು ಬೀಳೋದು ಗ್ಯಾರಂಟಿ ಇಲ್ಲ ಅಂತೇಳಿನಿ. ಬರ್ರಿ ಇವಾಗ ರೊಟ್ಟಿ ಬಡಿತೀನಿ ರೀ. ರೊಟ್ಟಿ ಬಡ್ಕರೆ ಆಮೇಲೆ ಅವ್ರಿಗೆ ಸ್ಪೆಷಲ್ ನಾಷ್ಟ ಮಾಡ್ಕೊಡ್ತೀನಿ ರೀ, ಅವಲಕ್ಕಿದು. ಇವಾಗ ನೋಡ್ರಿ ಫ್ರೆಂಡ್ಸ್, ನಾನು ರೊಟ್ಟಿ ಬಡಿತೀನಿ ನೋಡ್ರಿ. ಬಿಸಿ ಬಿಸಿ ಜೋಳದ ರೊಟ್ಟಿ. ಪಲ್ಯ ಅಂತ ಏನು ಮಾಡತ್ತಿಲ್ಲ ರೀ. ನಾನು ಬರೀ ಜಸ್ಟ್ ರೊಟ್ಟಿ ಬಡಿತೀನಿ. ಮನೆಗೆ ಏನೋ ನೋಡರಿ, ಆಮೇಲೆ ಏನರ ಮಾಡಬೇಕು. ಇವತ್ತು ಬೇರೆ ಸಂತಿ ಅದಲ್ರಿ, ಅದಕ್ಕೆ ಸಂತಿಗೆ ಮಾಮ ಕಳಿಸಿ ಏನರ ತರಿಸ್ಬೇಕು ಅನ್ನತ್ತೀನಿ ರೀ. ಪಲ್ಯಕ್ಕೆ ಏನೂ ಇಲ್ಲ, ಅದಕ್ಕೆ ಎದ್ದುಗಳಿಗೆಲೇ ರೊಟ್ಟಿನೇ ಬಡಿತೀನಿ ರೀ. ಜಳಕಾತೆಲ್ಲ ಮಾಡಿ ಇನ್ನು ಚಹಾ ಸುದ್ಯಕ್ಕೂ ಮಾಡಿಲ್ಲ ರೀ. ಸಕ್ರೆ ಖಾಲಿ ಆಗ್ಯದ. ಅದಕ್ಕೆ ಊರಿಲ್ಲಲ್ರಿ, ಇದು ಹೋಗೋಣ ಅದಕ್ಕೆ ಊರಾಗೆ ಹೋಗ್ಬೇಕಾಗ್ತದ. ಅದ್ರ ಕಡೆಗೆ ಬಿಟ್ಟು ಹಾಕಿರ್ಬೇಕಂತೇಳಿ ನೋಡ್ರಿ. ಇಲ್ಲೆಲ್ಲ ತಳಗ ಅವಲಕ್ಕಿ, ಆಮೇಲೆ ಪುಟಾಣಿ, ಶೇಂಗಾ ಕಾಳು, ಎಣ್ಣೆ ಎಲ್ಲ ಇಟ್ಟೀನಿ. ಯಾಕಪ್ಪ ಅಂತಂದ್ರೆ ರೊಟ್ಟಿ ಆಗ ನಾನು ನಾಷ್ಟ ಮಾಡ್ಬೇಕನ್ನತ್ತಿದ್ರಿ. ನಾಷ್ಟ ಅವಲಕ್ಕಿ ಸುಸಲ ಮಾಡ್ಬೇಕನ್ನತ್ತಿದ್ರಿ. ರೊಟ್ಟಿ ಒಣಗಿಲ್ಲಲ್ರಿ, ಅದಕ್ಕೆ ರೊಟ್ಟಿ ಆಗ ಒಂದು ಸ್ವಲ್ಪ ಅವಲಕ್ಕಿ ಸುಸಲ ಮಾಡ್ದಂದ್ರೆ ಎಲ್ಲರೂ ತಿಂತಾರೆ. ಆಮೇಲೆ ಮಾಮನೂ ತಿಂದು ಒಂದು ಸ್ವಲ್ಪ ಸಂತಿಗೆ ಹೋಗ್ತಾರೆ ಅವರು. ಅವ್ರು ಸಂತಿಗೆ ಹೋದ ಬಳಿಕ ಏನರ ಪಲ್ಯ ಮಾಡೋಕೆ ಬರ್ತದಲ್ರಿ, ಅದ್ರ ಕೆಳಗೆ ಒಟ್ಟು ರೊಟ್ಟಿ ಅಂದ್ರೆ ರೊಟ್ಟಿ ಅಜ್ಜಿ ಬಾತ್ ರೊಟ್ಟಿ ಇದ್ದಿತ್ತಿಲ್ಲ ರೀ ಮನ್ಯಾಗ. ನಾನಂತರ ದೊಡ್ಡದೊಂದು ಉಳ್ಳಿ ನಾದಿ ರೊಟ್ಟಿನೇ ಬಡಿಯಾಕೆ ಕೂತ್ಬಿಟ್ಟೇನಿ ರೀ. ಇವಾಗ ರಾತ್ರಿ ಎಲ್ಲ ಮಳೆ ಬಂದದಲ್ರಿ, ಮುಂಜಾನೆಯಾಗೂ ಬರತ್ತಿತ್ತು ರೀ. ನೋಡಿರಿ ಅಟ್ಟು ಹಿಂದೆಲ್ಲ ನೀರೆಲ್ಲ ಚೆಲ್ಲಿವು. ಅವು ನೀರು ಚೆಲ್ಲಿಲ್ಲ ರೀ, ಮಳೆ ನೀರೇ ನೋಡಿರಿ. ನಾ ಎಲ್ಲಿ ಕೂತೀನಲ್ರಿ, ಅಲ್ಲೊಂದು ಸ್ವಲ್ಪ ಸೋರ್ತದ. ಯಾಕಂದ್ರೆ ಅಲ್ಲೊಂದು ಸಣ್ಣ ತೂತ ಬಿದ್ದದ್ರಿ, ಅದಕ್ಕೆ ಸೋರ್ತದ್ರಿ ಅದನ್ನು. ಇವಾಗ ರೊಟ್ಟಿ ಬಡ್ಲಿಕತ್ತೀನಿ ರೀ ನಾನು ಪಟ ಅಂತೇಳಿ. ಊರಿಗೆ ಒಂದು ಹತ್ತರಿಗದ್ರಿ, ಯಾಕಂದ್ರೆ ಥಂಡಿಗಾಗಿ ಅಂದ್ರೆ ತಂಗುತಿ ಹತ್ತಾರಲ್ರಿ, ತಂಗುತಿಗಾಗಿ ಕಟ್ಟಿಗೆ ಎಲ್ಲ ತಂಬಲಾಗ್ಯಾವ್ರಿ. ಇದಿಷ್ಟು ರೊಟ್ಟಿ ಬಡಿದು ಮಾಡಿ ಆಮೇಲೆ ಒಟ್ಟು ಎಲ್ಲ ಕಸ ಹುಡ್ಕೊಂಡು ಒಟ್ಟು ಇದು ಮಾಡಿಕೊಂಡು ನಾಷ್ಟ ಮಾಡ್ಬೇಕ್ರಿ. ಹಿಟ್ಟು ಚೆಲ್ಲಿರ್ತದಲ್ರಿ, ಅದಕ್ಕೆ ನಾಷ್ಟ ಮಾಡಿಕ್ಯಾರೆ ಅವ್ರೇನೋ ಪಟಕ್ಕನೆ ಜಳಕ ಮಾಡಿಸಿ ಇದಕ್ಕೆ ಕಳಿಸ್ತೀನಿ ರೀ. ಅವ್ರನ್ನ ಜಳಕ ಮಾಡಿಲ್ಲ, ರಚ್ಚೂರು ಅದಕ್ಕೆ ಜಳಕ ಮಾಡಿಲ್ಲ. ಅವ್ರಿಗೇನೋ ಸಂತಿ ಕಳಿಸ್ತೀನಿ. ನಂದು ಇದೆಷ್ಟು ರೊಟ್ಟಿ ಬಿಡ್ತೀನಿ ರೀ. ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿ ಐತೆ ನೋಡ್ರಿ. ಅವರು ಮಳೆ ಹೊಂಟದ ಅಂತೇಳಿ ಕೂತೀರಿ ಅವರು. ಅವಾಗ ನೋಡ್ರಿ ಫ್ರೆಂಡ್ಸ, ಅಂದ್ರೆ ಮಾಮ ಸಂತಿಗೆ ಹೋಗ್ಯಾರ ರೀ ಅವರು. ನಾನು ಎಲ್ಲ ರೊಟ್ಟಿ ಬಡಿದ್ರಿ, ಆಮೇಲೆ ನಾಷ್ಟ ಮಾಡಿದ್ರಿ. ನಾಷ್ಟ ತಿಂದು ಮಾಡಿ ಹೋದ್ರಿ ಅವರು. ಇವಾಗ ಬಟ್ಟೆ ತೊಗಿಬೇಕ್ರಿ. ಅವರು ರಚ್ಚೂರು ಅದಕ್ಕೆ ಆಟ ಆಡತ್ತಾರ ನೋಡ್ರಿ. ಅಲ್ಲಿ ದನಗಳಿಗೆ ಮೇವು ಹಾಕ್ಲಾರೆ ಹೋಗಿರ್ರಿ. ಜಸ್ಟ್ ಇನ್ನು ಈಗ ದನಗಳಿಗೆ ಮೇವು ಹಾಕಿದ್ರಿ ನಾನು. ಇವಾಗ ನೋಡ್ರಿ ಅಲ್ಲಿ ಬಟ್ಟೆ ಅದಾವು, ಇಲ್ಲಿ ಬಾಂಡೆ ಅದಾವೆ ತಳಗ. ಇವು ಬಾಂಡೆ ತೆಗ್ಬೇಕ್ರಿ. ಈಕೆನ ಮೈ ತೊಗೊಂಡಿಲ್ಲ ನೋಡ್ರಿ, ಈಕೆ ಹೆಂಗೆ ಬೇಕಿತ್ತು ಒಂದು ಆಟ ಆಡತ್ತಾಳ. ಇವಾಗ ಇವ್ರೇನು ಮೈ ತೊಳೆದು ಮಾಡ್ಕ್ಯಾರೆ, ನಾನು ಎಲ್ಲ ತಗೊಂತಿ ಮಾಡ್ಕೋಬೇಕ್ರಿ. ಓ ಮಮ್ಮಿ, ರೊಟ್ಟಿ ಬಡಿ. ನಮ್ಮ ರಚ್ಚು ಮಣ್ಣಿನ ಹಿಟ್ಟು ತೊಗೊಂಡು ರೊಟ್ಟಿ ಬಡಿಯತ್ತಾಳ್ರಿ. ಅವರು ಹೋಗ್ಯಾರಲ್ರಿ, ಏನೇನು ತರ್ತಾರೆ ಸಂತಿ ಬಂದಾಗ ತೋರಿಸ್ತೀನಿ ರೀ ನಿಮ್ಗೆ ಏನೇನು ತರ್ತಾರೆ ಅಂತೇಳಿ. ಮತ್ತು 2, 3, 4, 5 ದಿನ ಆಯ್ತು ಮೀನು ಹೇಳಾಕತ್ತಿದ್ರಿ ಅವ್ರಿಗೆ, ಮೀನು ತೊಗೊಂಬ ಅಂತೇಳಿ. ನಾವು ಮೀನ ಅಂತೀವ್ರಿ. ಮೀನು ಹೇಳಿದ್ರಿ ಅವ್ರಿಗೆ ತೊಗೊಂಬ ಅಂತೇಳಿ. ಮನೆ ಹೋಗಿರೋ ಎಲ್ಲ ಕಡೆ ಹುಡ್ಕಾಡ್ ಬಂದ್ರೆ ಸಿಕ್ಕಿತಿಲ್ರಿ. ಇವತ್ತು ನೋಡೋ ಸಂತಿ ಅದಲ್ರಿ, ನೋಡೋ ಸಂತಿ ಮಾಡ್ಕೊಂಡು ಅದೇ ಹಿಟ್ಟು ಬೀಸ್ಕೊಂಡು ಮಾಡಿ ಬರ್ತೀನಿ ಅಂತ ಹೋಗ್ಯಾರಿ. ಸಿಕ್ಕೊಂದ್ರೆ ತೊಗೊಂಬರ್ರಿ ಅಂತೇಳೀನಿ. ಆಯ್ತು ತಗೋ, ಸಿಕ್ಕೊಂದ್ರೆ ತೊಗೊಂಬರ್ತೀನಿ ಅಂತ ಹೇಳ್ಯಾರಿ. ಇನ್ನು ಏನೇನು ಮಾಡ್ತಾರೇನೋ ನೋಡೋ, ತಂದು ಬೆಳಗ್ಗೆ ಗೊತ್ತಲ್ರಿ ತರ್ತಾರೇನಿಲ್ಲ ಅಂತೇಳಿ. ನಾವು ಮೇಣ ತಿನ್ನಂಗಿಲ್ಲ ರೀ, ಯಾಕೋ ತಿನ್ನಂಗೆ ಅನ್ಸುತ್ತೆ ಅಂತೇಳಿ ನೋಡೋ ಒಂದ್ಸಲ ಟ್ರೈ ಮಾಡ್ಬೇಕಂತೇಳಿ ಮಾಡತ್ತಿದ್ದೆ ರೀ. ತಂದ್ರೆ ಮಾಡ್ತೀನಿ ರೀ, ತರಲಿಲ್ಲ ಅಂದ್ರೆ ಇಲ್ಲ. ಚಿಕನ್ ಅಂತ ತರ್ತಾರೆ, ಚಿಕನೇ ಮಾಡ್ಬೇಕಾಗ್ತದ.
ಬರ್ರಿ ಇವಾಗ ಅವ್ರು ಬರೋದ್ರಾಗ ನಾನು ಎಲ್ಲ ಕೆಲಸ ಮಾಡ್ಕೋತೀನಿ ರೀ. ಏನೋ ಅಂತೂ ಕೆಲಸ ಅಲ್ಲೇ ಕೊಡ್ತದ ಇಲ್ಲಿಗಂದ್ರೆ ಮತ್ತೆ ಅಷ್ಟೇ ಇರ್ತದ್ರಿ. ಅವ್ರು ಬಂದು ಬಳಕ ಬರೀ ಸಂತಿ ನೋಡ್ಕೋತೆ ಕುಂದ್ರದ ಹತ್ತದ ಅಂತಂದ್ರೆ ಏನಿಲ್ಲ ಅಂತ ಅನ್ಕೋತು. ಮುಂಜಾನೆ ನಿನ್ನೆ ರಾತ್ರಿ ಮಳೆ ಜೋರು ಬಿದ್ದದಲ್ರಿ ನಮ್ಮ ಕಡೆಗೆ. ಅದಕ್ಕೆ ನಮ್ದೇನದ ಸಿಂಪಲಾಗಿ ಬಚ್ಚಲ ಮಾಡಿದಲ್ರಿ, ಅದು ಮುರ್ಕೊಂಡು ಬಿದ್ದಿತ್ತು ರೀ. ಮತ್ತು ಬೆಳಗ್ಗೆ ಕಟ್ಟಾರ್ರಿ ಮಾಮ. ಕುಂದ್ರೆ ಅದಾವ ನಂಗೆ ನುಗ್ಗುಸ್ಯಾರ ಗುಡು ಹೋಗ್ತೀನಿ ಆ ಕಡೆ ಜೋಕಾಲ ಕೂತಾಡ್ತಾಡ್ರಿ ಅಲ್ಲೇ ನಿಂತೀನಿ. ನುಗ್ಗುಸ್ಯ ಕೊಟ್ಟೋಡ್ರಿ ನನಗಕ್ಕಿ. ನಿನ್ನ ರಾತ್ರಿ ಮಳೆ ಜೋರು ಬಂದದೋಡ್ರಿ. ನಿಮ್ಮ ಕಡೆ ಹೆಂಗದ ಹವಾಮಾನ ಅಂತೇಳಿ ನಮ್ಮ ಕಮೆಂಟ್ದಾಗ ತಿಳಿಸ್ರಿ. ನಮ್ಮ ಕಡೆ ಅಂತರೂ ಮತ್ತೆ ಇನ್ನಿಲ್ಲ ಅಂದರೂ ಒಂದು ವಾರ ಆಯ್ತು ರೀ. ಮಳೆ ಅಂತರ ಹತ್ತದ್ರಿ ನಮ್ಮ ಕಡೆ ಜೋರಿ. ಏನೇನು ಮಾಡ್ತದೆ ನಿನ್ನ ಇವತ್ತೊಂದು ಸ್ವಲ್ಪ ಬಿಸಿಲು ಬಿದ್ದದ್ರಿ, ಗಾಳಿ ಬಿಸಿಲು ಆಡ್ಲಾಕತ್ತದ. ಇವಾಗ ಮಾನಮಿ ಹಬ್ಬನೂ ಬಂತು. ಮಂದಿ ಎಲ್ಲ ಬಟ್ಟೆ ಒಗೆದು ಬಾಂಡೆ ತಿಕ್ಕೋದು ಕೌದಿ ಒಗೆದು ಮಾಡ್ತಾರೆ ರೀ. ಅದಕ್ಕೆಲ್ಲ ಬಿಸಿಲು ಬೀಳತ್ತದ್ರಿ. ಒಂದು ಜರ ಬಿಸಿಲು ಬಿದ್ದಾಡ್ ಚಲೋ ರೀ. ಬಟ್ಟೆ ಬಾಂಡೆ ಎಲ್ಲ ಒಣಗ್ತಾವಲ್ರಿ. ಕೌದಿ ಎಲ್ಲ ಒಗ್ದು ಹಾಕ್ತಾರೆ. ಬರ್ರಿ ಪಟ್ ನಾನು ದೋಂತಿ ಮಾಡ್ಕೊತೀನಿ. ಒಯ್ದದು ರೊಟ್ಟಿ ಮೇಲೆ ಹಾಕು ಮಾಡ್ಕೊಂಡು ಕೆರೆ ಅವ್ರು ಬರ್ನ ಏನಂತಂದ್ರೆ ಎಲ್ಲ ನಿಮ್ಗೆ ಕೂಡ ಶೇರ್ ಮಾಡ್ಕೊತೀನಿ ರೀ. ಅಲ್ಲಿ ತನಕ ವಿಡಿಯೋ ಕಂಟಿನ್ಯೂ ಮಾಡಿರಿ. ನಾನು ಇವಾಗ ಬಟ್ಟೆ ತೆಗಿತೀನಿ ರೀ. ನೋಡ್ರಿ ಫ್ರೆಂಡ್ಸ, ಇವಾಗ ಟೈಮ್ ಬಂದುಬಿಟ್ಟು 1:15 ಗಂಟೆ ಐತ್ರಿ. ಅಂದ್ರೆ 2 ಗಂಟೆಗೆ ಆಯ್ತೈತಿ. ಮಾಮ ಸಂತೆ ಅಂತ ಮಾಡ್ಕೊಂಡು ಈ ಯಾಳೆಗೆ ಬಂದಾರ ನೋಡ್ರಿ. ನಾನೇ ಇಲ್ಲಿ ಅವರು ಮೀನು ತೊಗೊಂಬಂದಿರ್ತೀನಿ ರೀ. ಅದಕ್ಕೆ ಚಿಕನ್ ತೊಗೊಂಬಂದಿದ್ರು ನೋಡ್ರಿ. ಅನ್ನಕ್ಕೆ ಇಟ್ಟೀನಿ. ಚಿಕನ್ ತಂದಿರು, ಅದಕ್ಕೆ ಚಿಕನ್ ಸಾರು ಮಾಡ್ಬೇಕಂತ ಮಾಡಿದ್ರಿ. ಮೀನು ಸಿಗಲಿಲ್ಲ ಅಂತ ಅವ್ರಿಗೆ ಎಲ್ಲ ಕಡೆ ಹುಡ್ಕಾಡಿದ್ರಿ. ಯಾಕೆಲ್ಲಕ್ಕೆ ಬಿಡ್ರಿ ಯಾವಾದಾರ ಅಂತಂದಾರಲ್ಲ, ಅದಕ್ಕೆ ಅದು ಮಾಡ್ತೀನಿ ರೀ. ಬರೀ ಅವ್ರು ಸಂತಿ ತಂದಾರ. ಸಂತಿ ಏನಂತಂದ್ರೆ ತೋರಿಸ್ತೇನೆ ರೀ ನಿಮಗೆ. ಇಲ್ಲಿ ನೋಡ್ರಿ ಸಂತಿ ಪಾಪಡಿ. ಇದು ಚಿಕನ್ ಐತಿ ನೋಡ್ರಿ. ಚಿಕನ್ ತೊಗೊಂಬಂದಾರ. ಆಮೇಲೆ ಎಲ್ಲ ತೆಗೆದು ತೋರ್ಸೋದು ಆಗಲ್ರಿ ಇವಾಗ, ಯಾಕಂದ್ರೆ ಏನು ಸಂತಿ ಇದ್ದಿದ್ದೇ ಇರ್ತದಲ್ರಿ. ಹೀರೆಕಾಯಿ, ಚೌಳಿಕಾಯಿ, ಆಮೇಲೆ ಗೋಳಿ ತಂದ್ರಿ ಅವ್ರಿಗೆ ತಿರ್ಲಕ್ಕೆ. ಅಲಸಂದಿ, ಆಮೇಲೆ ಹೆಸರು ಬ್ಯಾಳೆ, ಉಳ್ಳಾಗಡ್ಡಿ, ಟಮಾಟಿ, ಆಮೇಲೆ ಬಟಾಟಿ ನೋಡ್ರಿ, ಹೀರೆಕಾಯಿ, ಆಮೇಲೆ ಮೆಣಸಿಕಾಯಿ. ಇದಿಷ್ಟೇ ತೊಗೊಂಬಂದಾರಿ. ಒಂದು ಕೋಬಿಸ್ ಗಡ್ಡಿ ತಂದಿರ್ಬೇಕು ರೀ. ಆಯ್ತು ರೀ, ಇದಿಷ್ಟು ಸಂತಿ ತಂದಾರ್ರಿ ಅವರು ತಿರ್ಲಕ್ಕೆ ಚುಕ್ಕೋಳಿಗೆ ಅಂತೇಳಿ. ಪಾಪಡಿ, ಆಮೇಲೆ ಇದ್ರ ಬುಂದಿ ಅದ ರೀ. ಆಮೇಲೆ ಇಲ್ಲಿ ನೋಡ್ರಿ ಬೊಂಬೈ ಮಿಠಾಯಿ ತೊಗೊಂಬಂದಾರಿ. ತಿಂದಾರಿ ಒಂದು ಪುಡಿ, ಇನ್ನೊಂದು ಪುಡಿ ಅದ ರೀ. ಆಮೇಲೆ ಕೊಡ್ತೀನಿ ರೀ ಅವರಿಗೆ. ಅನ್ನಕ್ಕೆ ಇಟ್ಟೀನಿ ರೀ. ಚಿಕನ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ ರೀ ನಾನು. ಅವ್ರು ಬರೋದ್ರಾಗ ಚಿಕನ್ ತರ್ತಾನ. ಇದು ಅಂದ್ರೆ ಮೇಣದಕ್ಕೆ ಅಂದ್ರೆ ಮೇಣ ಅದನ್ನು ಫ್ರೈ ಮಾಡೋಕೆ ಬರ್ತಲ್ರಿ. ಅದಕ್ಕಂತೇಳಿ ಅದಕ್ಕೂ ಪೇಸ್ಟ್ ಮಾಡಿ ಇಟ್ಕೊಂಡಿದ್ರಿ ನಾವು ತರಲ. ನಾನು ಅದಕ್ಕೆ ಚಿಕನ್ ಹಾಕ್ತೀನಿ ರೀ. ಉಳ್ಳಾಗಡ್ಡಿ ಟಮಾಟಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ ರೀ. ಆಮೇಲೆ ಎಲ್ಲ ಮಸಾಲೆ ತೊಗೊಂಬಂದಾರ. ಇವಾಗ ಅನ್ನ ಒಯ್ದು ಹೊರಗಿಡು. ಅನ್ನ ರೆಡಿ ಆಗತ್ತದ್ರಿ. ಅನ್ನ ಹಾಕೋಣ. ಆಮೇಲೆ ನಾನು ಹಾಗೆ ಚಿಕನ್ ಸಾಂಬಾರು ಮಾಡ್ತೀನಿ ರೀ. ಸೊ ಇಲ್ಲಿ ನೋಡಿ ಚಿಕನ್ ತೊಗೊಂಬಂದಾರ ನೋಡ್ರಿ. ಅರ್ಧ KG ತಂದಾರ್ರಿ. ಮೇಣ ಆದ್ರೂ ಭೀ ಅರ್ಧ KGನೇ ತೊಗೊಂಬ ಅಂತ ಹೇಳಿದ್ರಿ ಅವರಿಗೆ. ಅದಕ್ಕೆ ಇದೇ ತಂದಾರ. ಇದು ಸೋನಿ ತಿತ್ತದ. ಸೋನಿ ತಿಲ್ಲಾರ್ದಂಗೆ ಇಡು. ಬೊಗಣೆಗಿಡು. ಆ ಬೊಗಣ್ಯಾಗ ಅದಕ್ಕೆ ತೊಳಿತೀನಿ ಇವಾಗ. ಅದಕ್ಕೆ ಇವಾಗ ತೊಳೆದು ಮಾಡಿಕೆರೆ ನಾನು ಅನ್ನ ಕುದಿಯತನ ಇದಕ್ಕೆಲ್ಲ ರೆಡಿ ಮಾಡ್ಕೊತೀನಿ ರೀ. ಅನ್ನ ಕುದ್ದಿಗಳಿಗೆಲೆ ಚಿಕನ್ ಮಾಡ್ತೀನಿ ರೀ. ಇವತ್ತು ನೋಡಿರಿ ನಮ್ಮ ಮನ್ಯಾಗ ಸ್ಪೆಷಲ್ ನೋಡಿರಿ. ಇದು ಇವತ್ತು ಮ್ಯಾಲ ಮಳೆ ಹೊಂಟದ. ಬಿಸಿ ಬಿಸಿ ರೊಟ್ಟಿ, ಚಿಕನ್ ಸಾರು. ಆಮೇಲೆ ರೊಟ್ಟಿ ಹೆಂಗೂ ಮಾಡಿಟ್ಟಿನಿ ರೀ. ಮುಂಜಾನೆ ನಾಷ್ಟ ಮಾಡಿವಿ, ರೊಟ್ಟಿ ಅದಾವು. ಆಮೇಲೆ ಬಿಸಿ ಅನ್ನ, ಚಿಕನ್ ಸಾರು ಮಾಡಿದ್ರೆ ಎಲ್ಲ ರೆಡಿ ಆಗ್ತವ್ರಿ. ನೋಡ್ರಿ ಬರ್ರಿ ಇವಾಗ ಅದೆಷ್ಟು ತೊಳ್ಕೊಂಡು ಮಾಡಿಕೆರೆ ನಾನು ಅನ್ನ ಆಗೋಣ, ಚಿಕನ್ ಸಾರಿಗೆ ರೆಡಿ ಮಾಡ್ಕೊತೀನಿ ರೀ. ಇವಾಗ ನೋಡ್ರಿ ಫ್ರೆಂಡ್ಸ್, ನಾನು ಕಡಾಯಿ ಇಟ್ಕೊಂಡೇನಿ ರೀ. ಇವಾಗ ಸಾರು ಮಾಡ್ಬೇಕಲ್ರಿ ಚಿಕನ್ದು. ಸಾರನ್ನು ಅನ್ರಿ ಇಲ್ಲ ಚಿಕನ್ ಕರಿನೂ ಅನ್ರಿ, ಅದು ಮಾಡತ್ತೀನಿ ರೀ ನಾನು. ಇವಾಗ ನೋಡ್ರಿ ಕಡಾಯಿ ಕಾವಾಗ್ಯದ. ಅದಕ್ಕೆ ಎಣ್ಣೆ ಹಾಕ್ಕೊಂಡೀನಿ. ಒಲೆ ಮೇಲೆ ಮಾಡತ್ತೀನಿ ರೀ ನಾನು. ಒಲೆ ಮೇಲೆ ಟೇಸ್ಟ್ ಬರ್ತದೆ ಅಂಥೇಳಿ. ಕಿಚ್ಚಿನ ಮೇಲೆ ಕುದಿಯೋದೇ ಬೇರೆ ರೀ, ಅದು ಗ್ಯಾಸಿನ ಮೇಲಿನಕ್ಕಿಂತ ಚೆನ್ನಾಗತ್ತದ ರೀ ಒಲೆ ಮೇಲೆ. ಅದಕ್ಕೆ ನಾನು ಒಲೆ ಮೇಲೆ ಮಾಡತ್ತೀನಿ ನೋಡಿರಿ. ಆಲ್ರೆಡಿ ಅನ್ನ ಮಾಡೀನಿ ರೀ. ಇವಾಗ ಸಾರು ಇಟ್ಟು ಮಾಡ್ತೀನಿ. ಬೆಳಗ್ಗೆ ರೊಟ್ಟಿ ಬಡ್ದೇನಲ್ರಿ. ರೊಟ್ಟಿ ಹೆಂಗದಾವ ಹಂಗೆ ಅವು. ಒಟ್ಟು ರೊಟ್ಟಿ ಊಟನೇ ಮಾಡಿಲ್ರಿ ಯಾರು, ಬರೀ ನಾಷ್ಟನೇ ಮಾಡ್ಯಾರ. ಅದಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಎಣ್ಣೆಗೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ಇವಾಗ ಚೆಂದಾಗಿ. ಅದೆಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೆಂಪಗೆ ಆಗ್ಬೇಕಲ್ರಿ. ಕೆಂಪಗಾಗತ್ತನ ಬಿಟ್ಕೆರೆ ಅದಕ್ಕೆ ನಾನು ನೋಡಿರಿ ಇವಾಗ ಚೆಂದ ಕೆಂಪಗಾಗ್ಯದ. ಅದಕ್ಕೆ ಇವಾಗ ನಾನು ಚಿಕನ್ ಹಾಕೋತೀನಿ ನೋಡಿರಿ. ಉಪ್ಪು ಅರಿಶಿಣ ಹಚ್ಚಿಟ್ಕೊಂಡಿದ್ದು ಚಿಕನ್ ಹಾಕ್ಕೊಳಕತ್ತೀನಿ ರೀ. ನೀಟಾಗಿ ಸ್ವಚ್ಛ ತೊಳ್ಕೊಂಡೀನಿ. ಯಾವಾಗಲೂ ನಾವು ಚಿಕನ್ ಅಂಗಡಿ ಅಂತ ತಂದೇವಂದ್ರೆ ಚಿಕನ್ ತೊಳ್ಕೊಂಡು ಇಟ್ಕೋಬೇಕು ರೀ. ಅದಕ್ಕಾಗೆ ಚಿಕನ್ ತೊಳ್ಕೊಂಡ್ಕೆರೆ ಮಾಡಾಕತ್ತೀನಿ ನೋಡಿರಿ ಇವಾಗ. ಉರಿ ಒಂದು ಸ್ವಲ್ಪ ಸಣ್ಣ ಹತ್ತದಲ್ರಿ, ಅದಕ್ಕೆ ಕುದಿಯೋದು ಇದಾಗದ. ಅದಕ್ಕೊಂದು ಜರ ಕಾಗದ ಹಚ್ಚಿ ಚೆಂದ ಕುದಿಯಂಗೆ ಇದು ಮಾಡ್ತೀನಿ ರೀ. ಇವಾಗ ಇದಕ್ಕೆ ಪೇಸ್ಟ್ ಅತ್ತೆಲ್ಲ ಆಮೇಲೆ ಹಾಕ್ತೀನಿ ರೀ ನಾನು. ಉಳ್ಳಾಗಡ್ಡಿ ಪೇಸ್ಟ್ ಪಾಣ್ಯದಾಗ ಹಾಕೋನಿಲ್ಲ, ಹತ್ತುಗಳ ಹತ್ತದ್ರಿ ತಳಗ. ಅದ್ರ ಕಲೆಗೆ
ಇವಾಗ ನೋಡಿ ಚಂದ ತಿರುಗಾಡ್ಕೊತೀನಿ ರೀ. ಇದಕ್ಕೆ ಚೆಂದಾಗಿ ಒಟ್ಟು ಮಿಕ್ಸ್ ಮಾಡ್ಕೊತೀನಿ. ಗೋಧಿ ಹಿಟ್ಟನ್ನು ಇದ್ದಿದ್ದಿಲ್ಲಲ್ರಿ, ಎಲ್ಲ ಬೀಸ್ಕೊಂಬಂದಾರ ಅವರು. ನಮ್ಮ ರಾಧಿಕಾ ರಚ್ಚು ಅಂತೂ ಚಪಾತಿನೇ ಅನ್ನತ್ತಿರು. ನಾಳೆ ಬೆಳಗ್ಗೆ ಚಪಾತಿನೇ ಮಾಡ್ತೀನಿ ರೀ. ಮತ್ತು ಇದು ಸಂಜೆಗೂ ಆಗ್ತದೆ ರೀ ನಮಗೆ. ಮತ್ತು ಸಂಜೆಗೆ ಅಡುಗೆ ಮಾಡೋದು ಆಗೋಲ್ಲ, ಹತ್ತಲ್ರಿ. ಯಾಕಂದ್ರೆ ನಾವೇನು 3 ಜನ ಇರ್ತೀವಿ. ರಚ್ಚು ಒಂದು ಸ್ವಲ್ಪ, ನಾವು ಇಬ್ಬರು ಒಂದು ಸ್ವಲ್ಪ, ರಾಧಿಕಾ ರೀ. ಅದಕ್ಕೆ ನೀರು ಹಾಕೊಂಡು ನೋಡ್ರಿ. ಇವಾಗ ನೀರು ಹಾಕೊಂಡು ಕೆರೆ ಒಂದು ಸ್ವಲ್ಪ ಚೆಂದ ಕುದಿಬೇಕಲ್ರಿ ಅದು. ಅದಕ್ಕೆಲ್ಲಗೆ ನೀರು ಹಾಕ್ಕೊಂಡು ಮಾಡಿ ಕುದಿಸ್ಕೊತೀನಿ ರೀ. ಅದಕ್ಕೆ ಎಣ್ಣೆಗೆ ತಾಳ್ಸ್ಕೊತಿದ್ದು ಬಿಡ್ರಿ. ಅಂದರೆ ಇದೇನು ಬಿರಿಯಾನಿ ಮಾಡೋದಿಲ್ಲ, ನಾನು ಚಿಕನ್ ಕರಿ ಮಾಡತ್ತಿದ್ದೆ ಅಂತೇಳಿ ಎಣ್ಣೆಗೆ ತಾಳ್ಸ್ಕೊಂಡಿಲ್ರಿ. ಇವಾಗ ಮ್ಯಾಲೆ ಮುಚ್ಚಿಬಿಟ್ಟು ಇದು ಕುದಿಯೋಣ. ಇದಕ್ಕೆ ಇವಾಗ ಖಾರ ಉಪ್ಪಂತ ಹಾಕಿನಿ. ಖಾರ, ಆಮೇಲೆ ಮಸಾಲೆ, ಆಮೇಲೆ ನಾವು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ರಿ ಅದು ನೋಡಿರಿ. ಇವಾಗ ಪೇಸ್ಟ್ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದಕ್ಕೆ ಹುರಿದಿದ್ದು ಕೊಬ್ಬರಿ, ಆಮೇಲೆ ಹುರಿದಿದ್ದು ಅಂದ್ರೆ ಕೆಂಪು ಹುರ್ಕೊಂಡಿರ್ತೀವಲ್ರಿ ಟಮಾಟಿ, ಆಮೇಲೆ ಉಳ್ಳಾಗಡ್ಡಿ, ಅದೆಲ್ಲ ಪೇಸ್ಟ್ ಮಾಡೀನಿ. ಚೆಂದ ಹುರ್ಕೊಂಡಿನಿ. ಅದಕ್ಕೆ ನಾನು ಎಣ್ಣೆ ಹಚ್ಕೆರಿ ಪೇಸ್ಟ್ ಮಾಡ್ಕೊಂಡು ಇವಾಗ ಚಿಕನ್ಗೆ ಹಾಕೊಂಡು ನೋಡಿರಿ. ಇವಾಗ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದಕ್ಕೆ ಹತ್ಕೊಲಾರ್ದಂಗೆ ಹೋಗಿ ತಳಕುತ್ತಂದ್ರೆ ಕಥ ಕುದಿಯಾಗತ್ತಂದ್ರೆ ಹತ್ಕೊಂಡ್ಬಿಡ್ತದ್ರಿ ಎಲ್ಲ. ಅದ್ರ ಕಾಲಾಗೆ ನಾನು ಒಂದು ಸ್ವಲ್ಪ ಚೆಂದಾಗಿ ಸಣ್ಣಗೆ ಹರ್ಕೊಂಡೀನಿ ರೀ. ಒಟ್ಟು ಹಿಂಗೆ ಆಗ್ಬಿಡ್ದಲ್ರಿ. ಮಾಮನ ಕೊಬ್ಬರಿ ತಿನ್ನಲ್ರಿ ಜಾಸ್ತಿ, ಅದ್ರ ಕಾಲಾಗೆ. ಇವಾಗ ನೋಡಿರಿ ನಾನು ಹಾಕೊಂಡು ಕೆರೆ ಅದಕ್ಕೆ ಚಿಕನ್ ಮಸಾಲೆ ಹಾಕೊಲಾಗತ್ತೀನಿ ನೋಡಿರಿ. 2 ಚೀಟಿ ಚಿಕನ್ ಮಸಾಲೆ ಹಾಕ್ಕೊಂಡೀನಿ. ಅವರು ಚಿಕನ್ ಮಸಾಲೆ ಅಂತಂದ್ರೆ ಬರ್ರಿ. ಆಮೇಲೆ ಒಂದು ಅರ್ಧ ಗರಂ ಮಸಾಲೆ ಐತ್ರಿ ಮನೆ, ಅದು ಇಷ್ಟು ಗರಂ ಮಸಾಲೆ ಹಾಕ್ಕೊಂಡ ನೋಡಿರಿ. ಆಮೇಲೆ ಒಂದು ಸ್ವಲ್ಪ ಖಾರ ಹಾಕ್ಕೊತೀನಿ ರೀ. ಜಾಸ್ತಿ ಖಾರ ಹಾಕೋಂಗಿಲ್ಲ, ಯಾಕಂದ್ರೆ ನಾನು ಖಾರ ಬಕ್ಕುಳು ಬೀಳಾಗತ್ತದ ಅಂತ್ರಿ. ಮಾಮ ಬೈಯಾಗತ್ತಿರು ಜಾಸ್ತಿ ಖಾರ ಹಾಕ್ಲತ್ರಿ ಅಂತೇಳಿ. ಅದಕ್ಕೆ 1 ಸ್ಪೂನ್ ಹಾಕ್ಬಿಟ್ರಿ ನಾನು ಖಾರ ಹಾಕಿ. ಇವಾಗ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊತೀನಿ ರೀ. ಇವಾಗ ಚೆಂದಾಗಿ ಎಲ್ಲ ಕಡೆಗೆ ಖಾರ, ಆಮೇಲೆ ಮಸಾಲೆ ಪೇಸ್ಟ್ ಅಂದರೆ ಎಲ್ಲ ಕಡೆ ಮಿಕ್ಸ್ ಆಗ್ತದ್ರಿ. ಅದು ಕುದಿಯೋ ಕಡೆಗೆ ಇದು ಇಷ್ಟು ಮಿಕ್ಸ್ ಮಾಡ್ಕೋಬೇಕಲ್ರಿ. ಇಲ್ಲಕ್ಕೆ ಒಂದೇ ಕಡೆ ಕಡ್ನಿ ಹಾಕಿ ಕುಂದಿರ್ತದೆ ನೋಡಿ. ಚೆಂದ ಮಿಕ್ಸ್ ಆಗತ್ತ ಅಂತೇಳಿ. ಇದು ಇನ್ನೂ ಕುದಿಬೇಕು ರೀ. ಕುದೀತಂದ್ರೆ ಭಾಳ ಗಟ್ಟಿ ಆಗ್ತದ. ಇದಕ್ಕೆ ನಾವು ಎಷ್ಟು ಬೇಕು ಅಷ್ಟು ನೀರು ಹಾಕೋಬೋದು ನೋಡಿರಿ. ಈಗ ಎಷ್ಟು ಚೆನ್ನಾಗಿ ಕಾಣತ್ತದ ಅಂತೇಳಿ. ಟೇಸ್ಟ್ ಅಂತೂ ಭಾರಿ ಬರ್ತದೆ ರೀ. ನನಗಂತೂ ಗ್ಯಾಸಿನ ಮೇಲೆ ಮಾಡಿ ರೂಢ ಬಿದ್ದಿತ್ತು ರೀ. ಆಮೇಲೆ ಇವತ್ತು ಹೆಂಗೂ ಮನೆಗೆ ಇದ್ದೆವು, ಫ್ರೀನೇ ಆಗ್ತದ, ಒಲೆ ಮೇಲೆ ಮಾಡಿದ್ರೆ ಆಯ್ತು ಅಂಥೇಳಿ ಒಲೆ ಮೇಲೆ ಮಾಡತ್ತೀನಿ ರೀ. ಇವಾಗಂದ್ರೆ ಇದು ಆಯ್ತು ರೀ. ಇದ್ರ ಮ್ಯಾಲೆ ಮುಚ್ಕೆರೆ ಇವಾಗ ಕುದಿಸ್ಬೇಕ್ರಿ. ಇದಕ್ಕೊಂದು ಸ್ವಲ್ಪ 5 ಮಿನಿಟ್ಸ್ ಅಂದ್ರೆ 5 ನಿಮಿಷದಾಗ ಕುದೀತದ್ರಿ. ಇದು ಚೆಂದ ಉರಿ ಹಚ್ಕೆರೆ ಕುದಿಸ್ಬೇಕು. ಇವಾಗ ನೋಡಿರಿ ಉರಿ ಹಚ್ಚಾಕತ್ತೀನಿ. ಒಂದು ಸ್ವಲ್ಪ ಆಗನ ಕುದೀತದ್ರಿ ಇದು. ನೋಡಿರಿ ಫ್ರೆಂಡ್ಸ, ಚಿಕನ್ ಸಾರು ಅಂತ ರೆಡಿ ಐತ್ರಿ. ನೋಡಿರಿ ಹೆಂಗೆ ಕುದಿಯಾಗತ್ತದ ಅಂತೇಳಿ. ಅವಾಜ್ ಕೇಸತ್ತದಲ್ರಿ, ಕಳ ಕುದಿಯೋದು. ಸೊ ಯಾವ ಬಾರಿ ತೆರತ್ ನೋಡೋಣತ್ತ ಹೆಂಗೆ ಕುದ್ದದ ಅಂತೇಳಿ. ನೋಡಿರಿ ಕಳ ಅಂತೇಳಿ ಕುದಿಯಾಗತ್ತ ನೋಡ್ರಿ. ನಮ್ಮ ಚಿಕನ್ ಸಾರು ಅಂತ ರೆಡಿ ಐತ್ರಿ. ನೋಡ್ರಿ ಎಷ್ಟು ಚಂದ ಕಲರ್ ಬಂದದ, ಯಾವ ರೀತಿ ಆಗ್ಯದ ಅಂತೇಳಿ. ನಿನಗೆ ಕೊಡ್ತೀನಿ ಈಗ. ನಮ್ಮ ರಚ್ಚುಗ ಅದೆಲ್ಲರೂ ಹೊಸ ಆಗ್ಯದಂತ್ರಿ. ಚಿಕನ್ ನೋಡಿ ಹೊಸ ಆಗ್ಯದ್ರಿ ಅವ್ರಿಗೆ. ನೋಡ್ರಿ ಎಷ್ಟು ಭಾರಿ ಆಗ್ಯದ ಅಂತೇಳಿ. ನೋಡ್ರಿ ಎಷ್ಟು ಭಾರಿ ಆಗ್ಯದ ಚಿಕನ್ ಸಾರು ಅಂತ್ರಿ. ನೋಡ್ರಿ ನೀವೇ ನೋಡ್ರಿ ಎಷ್ಟು ಮಸ್ತಾಗಿ ಕಾಣಾಕತ್ತದ ಅಂತೇಳಿ. ಅಷ್ಟೇ ನಾರ್ಮಲ್ದಾಗ ಆಗ್ಯದ್ರಿ, ಭಾಳ ಗಟ್ಟಿನೂ ಆಗಿಲ್ಲ. ನಿಮ್ಗೆ ಬೇಕು ನೋಡ್ರಿ. ನಮ್ಮ ಮಮ್ಮಿ ಉಳ್ಳಕ್ಕೆ ನಿಂತಾಳ, ಬರ್ರಿ ಇವಾಗ ಅವ್ರಿಗೆ ಉಳ್ಳಕ್ಕೆ ಹಾಕ್ಕೊಡ್ತೀನಿ ರೀ. ಹೊಸ ಆಗ್ಯದಂತ. ಟೈಮ್ ಬಂದುಬಿಟ್ಟು 2:30 ಆಗೈತ್ರಿ. ಯಾಕಂದ್ರೆ ಬೆಳಗ್ಗೆ ನಾಷ್ಟ ಮಾಡ್ದಾರಲ್ರಿ ಅವರು, ಅದಕ್ಕೆ ಹೊಸ ಆಗ್ಯದ್ರಿ ಅವ್ರಿಗೂ. ನಿಮ್ಮದು ಮಧ್ಯಾಹ್ನ ಊಟ ಆಗ್ಯದ ಅನ್ಕೋತೀನಿ. ಬರ್ರಿ ಮಧ್ಯಾಹ್ನ ಊಟ ಸ್ಪೆಷಲ್. ಮಧ್ಯಾಹ್ನ ಊಟಕ್ಕೆ ನೋಡ್ರಿ ನಮ್ದು ಚಿಕನ್ ಸಾರು ಮಾಡೀವಿ. ಸ್ಪೆಷಲ್ ನೋಡ್ರಿ ಇವತ್ತಿನ ಮಧ್ಯಾಹ್ನ ಊಟದ್ದು. ಬರ್ರಿ ಎಲ್ಲರಿಗೂ ಊಟ ಮಾಡಮ್ಮ. ನಾವಂತೂ ಇವಾಗ ಊಟ ಮಾಡತ್ತೀವಿ ನೋಡಿರಿ. ನಿಮ್ದು ಎಲ್ಲರದ್ದು ಊಟ ಆಗ್ಯದ ಅನ್ಕೋತೀನಿ. ನೋಡಿರಿ ಅವರು ಚಿಕನ್ ಸಾರು ರೊಟ್ಟಿ ಉಣತಾರ್ರಿ ಅವರು. ನಾವೆಲ್ಲ ಅನ್ನ ಹಾಕ್ಕೊಂಡೀವಿ ನೋಡಿರಿ. ನಾ ಅಂತೂ ಅನ್ನ ಹಾಕ್ಕೊಂಡೀನಿ. ಯಾಕಂದ್ರೆ ರೊಟ್ಟಿ ಜಾಸ್ತಿ ಚಿಕನ್ ಸಾರ್ದಾಗ ಹೋಗಂಗಿಲ್ಲ ರೀ ನನಗೆ. ನಾನು ಯಾವಾಗೂ ಅನ್ನನೇ ಉಣ್ತೀನಿ. ಆಮೇಲೆ ಚಪಾತಿ ಜಾಸ್ತಿ ಉಣ್ತೀನಿ ರೀ. ರೊಟ್ಟಿ ಅಂತ ನಂಗೆ ಅವಡಸಲ್ರಿ. ಅದಕ್ಕೆ ರೊಟ್ಟಿ ಯಾವಾಗೂ ಹಿಂಗೆ ಏನು ಪಲ್ಯ ಚಟ್ನಿ ಈ ಥರ ಅದೇ ನೋಡಿರಿ. ನಮ್ಮ ರಾಧಿಕಾ ರಚ್ಚು ಹಾಯ್ ಮಾಡತ್ತಾರ ನೋಡಿರಿ. ನಮ್ಮ ರಚ್ಚು ನೋಡಿರಿ ಉಣ್ಣೋದಾಗ ಬಿಜಿ ಹೇಳಕಿನೂ ಊಟ ಮಾಡತ್ತ. ಟಿಕ್ಲೆ ಹಚ್ಕೊಂಡ್ರಿ ಇವತ್ತು. ಒಣಗಿ ನೋಡಿರಿ ಒಲೆ ಮೇಲೆ ಇಟ್ಟಿನಿ. ಇನ್ನೊಂದು ಸ್ವಲ್ಪ ಕುದಿಲಿ ಅಂತೇಳಿ. ಕುದೀತಂದ್ರೆ ಅದನ್ನು ಎತ್ತಿ ಒಳಗಿಡ್ಬೇಕು ರೀ. ನಾವು ಎಲ್ಲರದ್ದು ಊಟ ಆಗತ್ತನ ಅದು ಎತ್ತಿ ಒಳಗಿರ್ತೀನಿ ರೀ. ನೋಡಿರಿ ಎಷ್ಟು ಭಾರಿ ಆಗ್ಯದ ಚಿಕನ್ ಸಾರು. ಅನ್ನ ಅಂತೂ ಸೂಪರ್ ನೋಡಿರಿ. ಇವಾಗ ಜಸ್ಟ್ ಊಟ ಮಾಡಿದ್ವಿ ಅಲ್ಲ ಹೊತ್ತು. ಹಾಯ್ ಊಟ ಮಾಡ್ದೇವತ್ತು. ಊಟ ಮಾಡ್ಲೇವು. ಒಟ್ಟು ಕಸ ಹೊಡ್ಗಿನ್ರಿ, ಬಾಂಡೆ ತಿಕ್ಕಬೇಕು. ಈಗ ಒಂದು ಜರ ಮುಕ್ಕೋತಾಳ್ರಿ ನಮ್ಮ ಹಚ್ಚು. ಹಂಗೆ ಮನಗಿಸ್ತೀನಿ ರೀ ಈಕಿಗೆ. ಮನಗಿಸಿ ಮಾಡಿ ಆಮೇಲೆ ಬಾಂಡೆ ತಿಕ್ತೀನತ್ರಿ. ಟೈಮ್ ಬಂದ್ಬಿಟ್ಟು ನೋಡ್ರಿ ಮಧ್ಯಾಹ್ನ ಊಟ ಮಾಡಿದ್ರಿ. ಮಾಮ ಊಟ ಮಾಡಿ ದನಗಳಿಗೆ ಮೇವು ಕತ್ತರಿಸ್ಬೇಕತ್ತೆ ಹೋಗ್ಯಾರ ಅವರು. ಸುಮ್ಕುದ್ರೋ ಸುಮ್ಕುದಿರ್ತೀರ.
ಮೇವು ತರಕತ್ತೆ ಹೋಗ್ಯಾರ ಆ ಕಡೆ ದನಗಳಿಗೆ ಮೇವು ಕತ್ತರಿಸ್ಬೇಕಂತೇಳಿ ಆಟದನ ಇಕ್ಕಿಗೆ ಮನ್ಗಿಸ್ತೀನಿ ರೀ ನಾನು. ನೋಡಿರಿ ಫ್ರೆಂಡ್ಸ ಜಸ್ಟ್ ಚೆನ್ನಾಗಿ ನಾನು ನಾವು ರಚ್ಚಿ ಎತ್ತಿದ್ದೇವೆ ರೀ. ಊಟ ಮಾಡಿ ಎಲ್ಲ ಮಾಡ್ಕ್ಯಾರೆ ಮುಕ್ಕೊಂಡಿದ್ದೇವೆ ರೀ ನಾವು. ಎದ್ದಕ್ಕೆ ರೀ ನಾನು ಬಾಂಡೆ ಹತ್ತಿಕ್ಕಿದ್ರಿ ನಮ್ಮ ರಚ್ಚಿ ಚೆನ್ನಾಗಿ ಎದ್ದಾಳ್ರಿ. ನಾನು ಎದ್ದು ಕಸ ಮುಸುರಿ ಎಲ್ಲ ಮಾಡ್ಕೊಂಡ್ರಿ. ನೋಡ್ರಿ ಹೆಂಗೆ ಮಾಡತ್ತ ಸುಮ್ಕಂದ್ರೆ ಇಲ್ಲಿ ಬಾ ಇಲ್ಕೊಂಡ್ರಿ ಕುಂದ್ರಿ. ಹೊತ್ತು ಮುಳುಗ್ಯದ್ರಿ. ಟೈಮ್ ನಂತರ 6 ಗಂಟೆ ಕರೆಕ್ಟಾಗಿ 6 ಗಂಟೆ ಆಗೈತೆ ನೋಡ್ರಿ ಇವಾಗ ಲಾಗ ಎಂಡ್ ಮಾಡತ್ತೀನಿ ರೀ ನಾನು. ಇವತ್ತಿನ ಲಾಗ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಮತ್ತೆಲ್ಲರಿಗೂ ನಾಳೆ ಸಿಗ್ತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀನಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೊಂದು ಲೈಕ್ ಕೊಡಿರಿ. ಮತ್ತೆಲ್ಲರಿಗೂ ನಾಳೆ ಸಿಗ್ತೀವಿ ರೀ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್.